ನಮಸ್ತೆ ವೀಕ್ಷಕರೇ. ಜೂನ್ 2026 ಮಕರ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕರ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಅಂದರೆ ಸಪ್ತಮದಲ್ಲಿ ಗುರು ಬರ್ತಾ ಇದ್ದಾನೆ. ಅಂದರೆ ಕರ್ಕಾಟಕ ರಾಶಿಗೆ ಗುರು ಜೂನ್ ತಿಂಗಳಲ್ಲಿ ಬರ್ತಾ ಇದ್ದಾನೆ. ಈ ಜೂನ್ ತಿಂಗಳಲ್ಲಿ ಗುರುವಿನ ಬದಲಾವಣೆಯಿಂದ ಏನಾಗ್ತಾ ಇದೆ ಅಂತಂದರೆ ಅವರಿಗೆ ಕೆಲಸದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು ಇದೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಕೆಲಸ ಮತ್ತು ಉದ್ಯೋಗದ ವಿಚಾರ ನಾವು ನೋಡಲಿಕ್ಕೆ ಹೋದಾಗ ನಾನು ಈಗಲೇ ಹೇಳಿದಂಗೆ ಕೆಲಸದಲ್ಲಿ ಹೊಸ ಹೊಸ ಬದಲಾವಣೆಗಳು ಅವರು ನೋಡ್ಬೋದು ಸಪ್ತಮದಲ್ಲಿ ಗುರು ಇರೋದರಿಂದ. ಆನಂತರದಲ್ಲಿ ವ್ಯಾವಹಾರಿಕವಾಗಿ ಹೊಸ ಜನರ ಪರಿಚಯ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಬೆಳೀತಕ್ಕಂಥದ್ದು ಇದೆಲ್ಲ ನಡೀತಾ ಹೋಗುತ್ತೆ. ಆನಂತರದಲ್ಲಿ ಉದ್ಯೋಗದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಅವರು ಏನಾದರೂ ಹೊಸತನವನ್ನು ಈ ತಿಂಗಳು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಹೊಸತನವನ್ನು ಮಾಡಬೇಕು, ನಾವು ಹೊಸತನವನ್ನು ಹುಡುಕಬೇಕು ಅನ್ನೋದು ಈ ತಿಂಗಳು ಅವರಿಗೆ ತುಂಬ ಬರ್ತಾ ಹೋಗುತ್ತೆ. ಆನಂತರದಲ್ಲಿ ಕೌಟುಂಬಿಕ ವಿಚಾರ ಮತ್ತು ಪ್ರೀತಿ ಪ್ರೇಮದ ವಿಚಾರ ನೋಡ್ಲಿಕ್ಕೆ ಹೋದರೆ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಬಾಂಧವ್ಯ ಬೆಳೀತಕ್ಕಂಥದ್ದು, ಅಕ್ಕ ತಂಗಿರ ಜೊತೆ ಆಗಿರ್ಬೋದು, ಅಣ್ಣ ತಮ್ಮಂದಿರ ಜೊತೆ ಆಗಿರ್ಬೋದು, ಇಲ್ಲ ತಮ್ಮ ಸಂಬಂಧಿಕರ ಜೊತೆ ಆಗಿರ್ತಕ್ಕಂಥದ್ದು ಈ ತಿಂಗಳು ಬಾಂಧವ್ಯ ತುಂಬ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಮಾತುಕತೆ ಕೂಡ ಈ ತಿಂಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆನಂತರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲೋ ನಿಮ್ದು ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮುರಿದು ಬೀಳ್ತಿದ್ರೆ ಅದು ಕೂಡ ಈ ತಿಂಗಳು ನಿಮಗೆ ಒಂದುಗೂಡ್ತಕ್ಕಂಥದ್ದು ಕೂಡ ಆಗ್ತಾ ಹೋಗುತ್ತೆ. ಆನಂತರದಲ್ಲಿ ಶಿಕ್ಷಣದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಶಿಕ್ಷಣದ ವಿಚಾರದಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಕರ ರಾಶಿಯವರು ನಿಮ್ಮ ರಾಶಾಧಿಪತಿ ನಿಮಗೆ ಶನಿ ಆಗಿರೋದ್ರಿಂದ ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ನೀವು ಈ ತಿಂಗಳು ಹೋಗದೆ ಸಂಪೂರ್ಣವಾಗಿ ಶಿಕ್ಷಣದಲ್ಲೂ ಕೂಡ ಹೊಸ ಪ್ರಗತಿಯನ್ನು ಕಾಣಬಹುದು. ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹ ನೀವು ಶ್ರದ್ಧಾಭಕ್ತಿ ವಹಿಸಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಈ ತಿಂಗಳು ಫಲಿತಾಂಶ ನಿಮಗೆ ಸಿಗುವಂಥದ್ದು ಆಗಬಹುದು. ಆನಂತರದಲ್ಲಿ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಅಷ್ಟಮದಲ್ಲಿ ಸ್ವಲ್ಪ ನಿಮಗೆ ಕೇತುವಿನ ಪ್ರಭಾವದಿಂದ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆಗ್ಬೋದು. ಕಾಲಿಗೆ ಸಂಬಂಧಪಟ್ಟ ಹಾಗೆ, ತಲೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆ ನಡೀತಾ ಹೋಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಆನಂತರದಲ್ಲಿ ದೂರದ ಪ್ರಯಾಣ ಏನಾದರೂ ಮಾಡಬೇಕಾದ್ರೆ ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಮಕರ ರಾಶಿಯವರು ತುಂಬ ಒಳ್ಳೆಯದು. ಇದೆಲ್ಲ ಸಮಸ್ಯೆಗೂ ಸ್ವಲ್ಪ ನೀವು ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಣ್ಣೆ ದೀಪ ಹಚ್ತಕ್ಕಂಥದ್ರಿಂದ ನೀವು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೀವು ಕಾಣಬಹುದು. ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ನೀವು ನೇರವಾಗಿ ಸಹ ಬಂದು ಭೇಟಿ ಆಗ್ಬೋದು, ಇಲ್ಲ ಕೆಳಗಡೆ ಕಾಣ್ತಕ್ಕಂತಹ ನಮ್ಮ ನಂಬರಿಗೂ ಕೂಡ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ನೀವು ಪಡಿಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.